ನಾನು ಕೂಡ ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ದೆ. ಅವರು ಇವತ್ತು ಎತ್ತಿನೊಳೆ ಯೋಜನೆಯನ್ನು ನಡೀತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಇಡೀ ಹಾಸನದವರೆಗೂ ಅಲ್ಲಿಗೊಂದು ವಿಸಿಟ್ ಮಾಡಿ ಅಕ್ವಾಡಕ್ಟು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಸುಮಾರು 7.5 ಕಿಲೋಮೀಟ್ರ್ ಏನೋ ಒಂದು ಅಕ್ವಾಡಕ್ಟ್ ಕಟ್ಟಿದ್ದಾರೆ. ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದರು. ಬೇರೆ ಏನು ಮೀಟಿಂಗ್ ಅದೆಲ್ಲ ಮಾಡೋದಿಲ್ಲ. ನಾನು ಹೇಳಿದೆ ನನಗಿಲ್ಲಿ ಆ್ಯಂಟಿ ಡ್ರಗ್ ಕ್ಯಾಂಪೇನ್ದು ಸಭೆ ಇದೆ, ಅದಕ್ಕಾಗಿ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ ಮೇಲೆ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲಿ ಒಂದು ಏರಿಯಲ್ ವ್ಯೂ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅದೇ ಬರ್ತಾ ಇದ್ದಾರೆ ಅಂತ ಕೇಳಿದ್ದೀನಿ. ಅವರು ಏನಕ್ಕೆ ಮಾಮೂಲಿ ಬರ್ತಾ ಇರ್ತಾರಲ್ಲ ಅವರು. ಅಲ್ಲಲ್ಲ, ಅವರು ಆ್ಯಸ್ ಎ ಜನರಲ್ ಸೆಕ್ರೆಟ್ರಿ ಪ್ರತಿ ಸಾರಿ ಅವ್ರು ಬಂದು ಹೋಗ್ತಾರೆ. ಈ ಸಾರಿ ಏನಾದರೂ ಸ್ಪೆಷಲಾಗಿ ಏನೂ ಇಲ್ಲ, ನನಗಿದ್ದಂಗೆ ಇಲ್ಲ, ನನಗೆ ಮಾಹಿತಿ ಇರೋ ಥರ. ಆ ಸಂದರ್ಭದಲ್ಲಿ ಶಾಸಕರು ಯಾರಾದರೂ ಭೇಟಿ ಮಾಡೋರಿದ್ದರೆ ಮಾಡ್ಬೋದು. ಈಗ ಒಂದು ಕಾಂಗ್ರೆಸ್ನಲ್ಲಿ ಯಾರು ಅನುದಾನವನ್ನು ಕೇಳ್ತಾರೆ ನಮ್ಮನ್ನು ಬೆಂಬಲಿಸಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಸರ್? ಯಾಕಂದರೆ ಕಾವ್ಯ ಅವರು ಹೇಳ್ತಾರೆ DCM DK ಶಿವಕುಮಾರ್ ಅವ್ರಿಗೆ ಜೈ ಅಂದರೆ ಅನುದಾನ ಸಿಗುತ್ತೆ ಅನ್ನೋಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೊಂದು ಸರ್, ಸುರ್ಜಿವಾಲ ಅವ್ರನ್ನ ಬದಲಾಯಿಸಬೇಕು ಅನ್ನೋಂಥದ್ದು ಏನಾದ್ರು ಇದೆಯಾ ಸರ್? ಪಕ್ಷದಲ್ಲಿ ಒತ್ತಾಯಗಳು ಕೇಳಿಬಂದಿದೆ. ಅದು ಡೆಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ, AICCಗೆ ಸಂಬಂಧಪಟ್ಟಿದ್ದು. ನಾನು ಹೆಂಗಪ್ಪ ಮಾತಾಡಲಿ? AICCನವರು ಯಾರು ಏನು ತೀರ್ಮಾನ ಮಾಡ್ಕೊಳ್ತಾರೆ ಅದು ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಅವ್ರದ್ದು ಯಾವ ಸ್ಟೇಟಿಗೆ ಯಾವ ಜನರಲ್ ಸೆಕ್ರೆಟ್ರಿನ ಹಾಕಬೇಕು ಅದು ರಿಷಫಲ್ ಒಂದೊಂದು ಸಾರಿ ಆಗುತ್ತೆ, ವರ್ಷಕ್ಕೋ ಒಂದು ಸಾರಿ 2 ಸಾರಿ ಆಗುತ್ತೆ. ಅದೇನಾದರೂ ಅವ್ರಿಗೆ ಬಿಟ್ಟಿದ್ದಾರೆ. Sir, there is too much of internal bickering in the Congress party. We have seen Siddaramaiah has gone with 3 to 4 of his close aides and met the general secretaries there. The BJP says that there is absolutely no governance unity in the Congress party. Everyone is after power. No, there is no such a thing called differences between chief ministers or other ministers. Yes, MLAs have expressed, a few of the MLAs have expressed their problems related to only to their constituencies. It's not a general governance. So, chief minister will definitely look into those things. ಹೇಳೋದು ಸಚಿವರ ಕೈಗೆ ಸಿಕ್ತಿಲ್ಲ, ನಮಗೆ ಕಾರ್ಯವೈಖರಿ ಬಗ್ಗೆ ಪದೇ ಪದೇ ಅಸಮಾಧಾನ ಆಗ್ತಾ ಇದೆ. ಹೋದ್ರು ಕೂಡ ಒಂದು ಲೆಟರ್ ಕೊಟ್ಟರು ಕೂಡ ಬಿಸಾಕು ಹೋಗ್ತಾರೆ, ಮುಖ ಸಿರಿಸ್ಕೊಂಡು ಹೋಗ್ತಾರೆ. ನನಗೆ ನನ್ನಷ್ಟಕ್ಕೆ ನಾನು ಮಾತಾಡ್ತೀನಿ. ನಾನು ಎಲ್ಲರ ಕೈಗೂ ಸಿಗ್ತೀನಪ್ಪ, ನಾನು ಸಿಗ್ತೀನಿ. ಕಚೇರಿಯಲ್ಲೂ ಇರ್ತೇನೆ ಮತ್ತು ಮನೆಯಲ್ಲೂ ಕೂಡ ಸಿಗ್ತೇನೆ. ನನಗೇನು ಆ ಥರದ ಪ್ರಾಬ್ಲಮ್ ನನಗೇನಿಲ್ಲ. ಅಥವಾ ಅದು ನಾನು ಹೆಂಗೆ ಹೇಳಿ, ನಾನು ಬೇರೆ ಸಚಿವರ ಬಗ್ಗೆ ಮಾತಾಡೋಕ್ಕಾಗಲ್ಲ. SIR has been filed against the BJP for comparing Indira Gandhi to Hitler, sir. In high ground police station they filed after BJP is saying it's freedom of speech that has been curbed. See, FIRs are registered based on certain either complaints or suo moto if there are some things which generate animosity among people. Yes. So in this case, if you try to malign a leader who served the country for so many years and brought about good development those days, and naturally somebody will object to that. And that is why FIR has been registered. I don't know, I have to check up whether somebody has complained or suo moto. If there is a complaint, definitely they would have registered. ಅಲ್ಲ, ನನಗದು ಗೊತ್ತಿಲ್ಲ, ಬಟ್ ಕಂಪ್ಲೇಂಟ್ ಕೊಟ್ಟಾಗ ರಿಜಿಸ್ಟರ್ ಮಾಡ್ತಾರೆ. ಆಮೇಲೆ ಅವರು ಇನ್ವೆಸ್ಟಿಗೇಟ್ ಮಾಡಿ ಇದರಲ್ಲಿ ಏನು ಸ್ಟಫ್ ಇಲ್ಲ ಅಂತೇಳಿ ಬೇರೆ ಪೊರಟ ಆಗ್ಬೋದು, ಇಲ್ಲ ರಿಜಿಸ್ಟರ್ ಮಾಡಿ ಮುಂದುವರಿಬೋದು. ಅದು ಗೊತ್ತಿಲ್ಲ. ಇಲ್ಲ, ಆ ರೀತಿ ಅಲ್ಲ. ಅವ್ರು ಏನು ಮಾತಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಇಂದಿರಾ ಗಾಂಧಿ ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದು ಮುಖ್ಯ. ಸುಮ್ಮನೆ ಮಾಡೋದಿಲ್ಲ.